ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ಡೆಬ್ಟ್ ಫ್ರೀ ಕಂಪ್ನಿ ಅಂದರೆ ಏನು ಹಾಗೂ ಕಂಪ್ನಿ ಡೆಬ್ಟ್ ಫ್ರೀ ಆಗೋದ್ರಿಂದ ಇರತಕ್ಕಂಥ ಲಾಭಗಳೇನು, ಫಂಡಮೆಂಟಲಿ ಸ್ಟ್ರಾಂಗ್ ಇರೋ ಈ ಕಂಪ್ನಿಗಳು ಕಳೆದ ಒಂದು ವರ್ಷದಲ್ಲಿ ಏನು ರಿಟರ್ನ್ಸ್ ಕೊಟ್ಟಿದೆ ಅಂತ ನೋಡೋಣ. ನಾವು ಈ ದೃಶ್ಯದಲ್ಲಿ ತೋರಿಸಿರೋ ಕಂಪನಿ ಅಷ್ಟೇ ಅಲ್ಲದೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ನಲ್ಲಿ ಎಷ್ಟೋ ಕಂಪ್ನಿಗಳು ಡೆಬ್ಟ್ ಫ್ರೀ ಇದೆ. ಆದರೆ ನಾವು ಫಂಡಮೆಂಟಲಿ ಸ್ಟ್ರಾಂಗ್ ಇರೋ ಕೆಲವು ಕಂಪ್ನಿಗಳನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ. ಮೊದಲಿಗೆ ಡೆಬ್ಟ್ ಫ್ರೀ ಅಂದರೆ ಕಂಪನಿ ತನ್ನ ಬ್ಯಾಲೆನ್ಸ್ ಶೀಟಲ್ಲಿ ಯಾವುದೇ ಸಾಲಗಳನ್ನ ಹೊಂದಿರದೇ ಇದ್ದರೆ ಅದನ್ನು ಡೆಬ್ಟ್ ಫ್ರೀ ಅಂತಾರೆ. ಇದರಿಂದ ಕಂಪ್ನಿಗೆ ಆಗೋ ಪ್ರಯೋಜನಗಳೇನೆಂದರೆ ಈ ಕಂಪ್ನಿಗಳು ಬ್ಯಾಂಕ್ರಪ್ಟ್ ಆಗೋ ಸಾಧ್ಯತೆ ತುಂಬಾ ಕಡಿಮೆ ಇರುತ್ತೆ. ಹಾಗೆ ಈ ಕಂಪ್ನಿಗಳು ಯಾವುದೇ ಇಂಟ್ರೆಸ್ಟ್ ಅಥವಾ ಪೇಮೆಂಟ್ ಕೊಡೋದಕ್ಕೆ ಬಾಕಿ ಇಲ್ಲದೆ ಇರೋದ್ರಿಂದ ಇದರ ಲಾಭಾಂಶ ಕೂಡ ಹೆಚ್ಚಿಗೆ ಇರುತ್ತೆ. ಸೊ ಅವರು ಹೈಯರ್ ಪ್ರಾಫಿಟ್ ಮಾರ್ಜಿನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದರಿಂದ ಮತ್ತೊಂದು ಬೆನಿಫಿಟ್ ಏನಂತಂದರೆ ಏನಾದರೂ ಎಕನಾಮಿಕ್ ಸ್ಲೋಡೌನ್ ಇದ್ದರೆ ಅಂಥ ಆರ್ಥಿಕ ತುರ್ತು ಸಂದರ್ಭ ಈ ಕಂಪ್ನಿಗಳ ಮೇಲೆ ಹೆಚ್ಚಿಗೆ ಇಂಪ್ಯಾಕ್ಟ್ ಆಗಲ್ಲ. ಇನ್ನು ಈ ಲಿಸ್ಟಲ್ಲಿ ನಾವು ನೋಡ್ಬೋದಾದ ಮೊದಲನೇ ಕಂಪ್ನಿ ಅಂದರೆ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್. ಇದು ಪ್ರಪಂಚದ ಅತಿ ದೊಡ್ಡ IT ಕಂಪ್ನಿಯಾಗಿದ್ದು ಇದು ಪ್ರಪಂಚದಾದ್ಯಂತ ತನ್ನ IT ನೆಟ್ವರ್ಕ್ ಹೊಂದಿದೆ. ಇನ್ನು ಈ ಸ್ಟಾಕ್ ಕಳೆದ ಒಂದು ವರ್ಷದಲ್ಲಿ 630 ಪಾಯಿಂಟ್ಸ್ ಹೆಚ್ಚಾಗಿದ್ದು ಅಂದರೆ 19.35% ರಿಟರ್ನ್ಸ್ ನೀಡಿದೆ. ಇನ್ನು ನಾವು ಎರಡನೇ ಸ್ಟಾಕ್ ಬಗ್ಗೆ ಮಾತಾಡೋದಾದರೆ ಇನ್ಫೋಸಿಸ್. ಇದು ಕೂಡ ಭಾರತದ ಅತ್ಯಂತ ದೊಡ್ಡ IT ಕಂಪ್ನಿಯಾಗಿದ್ದು ವಿಶ್ವದಾದ್ಯಂತ ಇದರ ಸರ್ವಿಸ್ ನೀಡ್ತಾ ಇದೆ. ಇನ್ನು ಇದರ ಕಳೆದ ಒಂದು ವರ್ಷದ ಪರ್ಫಾರ್ಮೆನ್ಸ್ ನೋಡೋದಾದರೆ 162 ಪಾಯಿಂಟ್ಸ್ ಹೆಚ್ಚಿಗೆ ಆಗಿದ್ದು ಅಂದರೆ 12.93% ರಿಟರ್ನ್ ನೀಡಿದೆ. ಇನ್ನು ಮುಂದಿನ ಸಂಸ್ಥೆ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್. ಇದು ಏರೋಸ್ಪೇಸ್ ಮತ್ತು ಡಿಫೆನ್ಸ್ಗೆ ಬೇಕಾಗಿರ್ತಕ್ಕಂಥ ಎಲೆಕ್ಟ್ರಾನಿಕ್ ಉತ್ಪನ್ನಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡೋ ಅತಿ ದೊಡ್ಡ ಭಾರತೀಯ ಕಂಪ್ನಿಯಾಗಿದೆ. ಇನ್ನು ಇದು ಕಳೆದ ಒಂದು ವರ್ಷದಲ್ಲಿ ಅತ್ಯುತ್ತಮ ರಿಟರ್ನ್ಸ್ ನೀಡಿದ್ದು ಅದು 122 ಪಾಯಿಂಟ್ಸ್ ಹೆಚ್ಚಿಗೆ ಆಗೋದ್ರ ಜೊತೆಗೆ 113.52% ರಿಟರ್ನ್ ನೀಡಿದೆ. ಇನ್ನು ಫಾರ್ಮಾಸ್ಯೂಟಿಕಲ್ ಸೆಕ್ಟರ್ನಲ್ಲಿ ಅತ್ಯಂತ ದೊಡ್ಡ ನೆಟ್ವರ್ಕ್ ಹೊಂದಿರತಕ್ಕಂಥ ಕಂಪ್ನಿ ಅಂದರೆ ಡಿವಿಸ್ ಲ್ಯಾಬ್ರೇಟರೀಸ್. ಇದು ಪ್ರಪಂಚದಾದ್ಯಂತ 90 ದೇಶಗಳಲ್ಲಿ ತನ್ನ ಉತ್ಪನ್ನಗಳನ್ನ ಸೇಲ್ ಮಾಡ್ತಾ ಇದೆ. ಇದು ಜನರಿಕ್ ಆ್ಯಕ್ಟಿವ್ ಫಾರ್ಮಾಸ್ಯೂಟಿಕಲ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪ್ನಿಯಾಗಿದೆ. ಇದು ಕಳೆದ ಒಂದು ವರ್ಷದಲ್ಲಿ 602 ಪಾಯಿಂಟ್ಸ್ ಹೆಚ್ಚಿಗೆ ಆಗೋದ್ರ ಜೊತೆಗೆ 18.39% ರಿಟರ್ನ್ ನೀಡಿದೆ. ಇನ್ನು ಝೀರೋ ಡೆಬ್ಟ್ ಇರ್ತಕ್ಕಂಥ ಮತ್ತೊಂದು ಫಾರ್ಮಾ ಕಂಪ್ನಿ ಅಂದರೆ ಅದು ಗ್ಲ್ಯಾಂಡ್ ಫಾರ್ಮಾ. ಇದು ಸ್ಮಾಲ್ ಮಾಲಿಕ್ಯೂಲ್ ಜೆನೆರಿಕ್ ಇಂಜೆಕ್ಟಬಲ್ ಪ್ರಾಡಕ್ಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಕಂಪ್ನಿಯಾಗಿದ್ದು ಸುಮಾರು 50 ದೇಶಗಳಲ್ಲಿ ತನ್ನ ಸರ್ವಿಸ್ ನೀಡ್ತಾ ಇದೆ. ಇನ್ನು ಈ ಸ್ಟಾಕ್ನ ಪರ್ಫಾರ್ಮೆನ್ಸ್ ನೋಡೋದಾದರೆ ಕಳೆದ ಒಂದು ವರ್ಷದಲ್ಲಿ 395 ಪಾಯಿಂಟ್ಸ್ ಹೆಚ್ಚಿಗಾಗಿದ್ದು ಅಂದರೆ 28.89% ರಿಟರ್ನ್ ನೀಡಿದೆ. ಇನ್ನು ಕೇಂದ್ರ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ IRCTC ಅಂದರೆ ಇಂಡಿಯನ್ ರೈಲ್ವೆ ಟಿಕೆಟ್, ಟೂರಿಸಂ ಮತ್ತು ಕ್ಯಾಟ್ರಿಂಗ್ ಸರ್ವಿಸ್ ನೀಡ್ತಾ ಇದ್ದು ಇದು ಕೂಡ ಝೀರೋ ಡೆಬ್ಟ್ ಕಂಪ್ನಿಯಾಗಿದೆ. ಇನ್ನು ಈ ಸ್ಟಾಕ್ನ ಪರ್ಫಾರ್ಮೆನ್ಸ್ ಕಳೆದ ಒಂದು ವರ್ಷದಲ್ಲಿ ನೋಡೋದಾದರೆ ಇದು 389 ಪಾಯಿಂಟ್ಸ್ ಹೆಚ್ಚಿಗೆ ಆಗೋದ್ರ ಜೊತೆಗೆ 61.50% ರಿಟರ್ನ್ ನೀಡಿದೆ. ಮತ್ತು ಈ ಸ್ಟಾಕ್ನ ವಿಶೇಷತೆ ಬಗ್ಗೆ ಹೇಳೋದಾದರೆ ಈ ಸೇವೆಯಲ್ಲಿ ಇದು ಮಾನೋಪೊಲಿ ಸಂಸ್ಥೆಯಾಗಿದೆ. ಅಂದರೆ ಇದಕ್ಕೆ ಕಾಂಪಿಟೇಷನ್ ಆಗಿ ಬೇರೆ ಯಾವ ಸಂಸ್ಥೆಗಳು ಇಲ್ಲ. ಇನ್ನು ಮುಂದಿನ ಸ್ಟಾಕ್ ಕಡೆ ಗಮನ ಹರಿಸೋದಾದರೆ SBI ಲೈಫ್ ಇನ್ಶೂರೆನ್ಸ್. ಇದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಅಂಗಸಂಸ್ಥೆಯಾಗಿದೆ. ಇನ್ನು ಈ ಸ್ಟಾಕ್ನ ಪರ್ಫಾರ್ಮೆನ್ಸ್ ನೋಡೋದಾದರೆ ಕಳೆದ ಒಂದು ವರ್ಷದಲ್ಲಿ 243 ಪಾಯಿಂಟ್ಸ್ ಹೆಚ್ಚಿಗೆ ಆಗೋದ್ರ ಜೊತೆಗೆ 20.48% ರಿಟರ್ನ್ ನೀಡಿದೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ನೀವು ಉಚಿತವಾಗಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡೋದಾದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ನೀವು ಕ್ಲಿಕ್ ಮಾಡಿ
ನಿಮಗೆ ಬೇಕಾದಂಥ ಡಿಮ್ಯಾಟ್ ಅಕೌಂಟ್ನ ಫ್ರೀಯಾಗಿ ಓಪನ್ ಮಾಡ್ಕೋಬೋದು. ನಿಮಗೆ ಈ ವಿಡಿಯೋದಲ್ಲಿ ಕೊಟ್ಟಂಥ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿದೆ ಎಂದು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.